ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 6ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 4 ಕಾಂತಗಳ ಅನ್ವೇಷಣೆ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಮೇನ್, ಬಿಟ್ಟ ಸ್ಥಳ ತುಂಬಿರಿ. ಕಾಂತದ ವಿಜಾತೀಯ ಧ್ರುವಗಳು ಪರಸ್ಪರ ಡ್ಯಾಶ್ ಆದರೆ ಸಜಾತೀಯ ಧ್ರುವಗಳು ಪರಸ್ಪರ ಡ್ಯಾಶ್. ಉತ್ತರ: ಆಕರ್ಷಿಸುತ್ತವೆ, ವಿಕರ್ಷಿಸುತ್ತವೆ. 2. ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗುವ ವಸ್ತುಗಳನ್ನು ಡ್ಯಾಶ್ ಎನ್ನುವರು. ಉತ್ತರ: ಕಾಂತೀಯ ವಸ್ತುಗಳು. 3. ಕಾಂತೀಯ ದಿಕ್ಸೂಚಿಯ ಸೂಜಿಯು ಯಾವಾಗಲೂ ಡ್ಯಾಶ್ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಉತ್ತರ ದಕ್ಷಿಣ. 4. ಕಾಂತಗಳು ಯಾವಾಗಲೂ ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತವೆ. ಉತ್ತರ 2. ಸೆಕೆಂಡ್ ಕ್ವೆಶ್ಚನ್, ಈ ಕೆಳಗಿನ ಹೇಳಿಕೆಗಳು ಸರಿಯೇ ತಪ್ಪೇ ತಿಳಿಸಿ. ಮೊದಲನೇದು, ಕಾಂತವನ್ನು ಹಲವು ತುಂಡುಗಳನ್ನಾಗಿ ಮಾಡಿ ಒಂದು ಧ್ರುವವನ್ನು ಪಡೆಯಬಹುದು. ತಪ್ಪು. ಕಾಂತದ ಸಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ. ತಪ್ಪು. ದಂಡಕಾಂತವನ್ನು ಕಬ್ಬಿಣದ ರಜಗಳ ಬಳಿ ಹಿಡಿದಾಗ ಕಬ್ಬಿಣದ ರಜಗಳು ಕಾಂತದ ಮಧ್ಯಭಾಗಕ್ಕೆ ಹೆಚ್ಚು ಅಂಟಿಕೊಳ್ಳುತ್ತವೆ. ತಪ್ಪು. 4. ಸ್ವತಂತ್ರವಾಗಿ ತೂಗಿಬಿಟ್ಟ ದಂಡಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಸರಿ. ಮೂರನೇ ಪ್ರಶ್ನೆ, ಪಟ್ಟಿ 1ರಲ್ಲಿ ಒಂದು ಕಾಂತಧ್ರುವವನ್ನು ಬಳಿ ಇನ್ನೊಂದು ಕಾಂತಧ್ರುವವನ್ನಿಟ್ಟು ವಿವಿಧ ಸನ್ನಿವೇಶಗಳನ್ನು ತೋರಿಸಲಾಗಿದೆ. ಪಟ್ಟಿ 2ರಲ್ಲಿ ಅವುಗಳ ನಡುವೆ ವಿವಿಧ ಅನುಕ್ರಮೆಯನ್ನು ತೋರಿಸಿದೆ. ಬಿಟ್ಟ ಸ್ಥಳ ತುಂಬಿರಿ. ಪಟ್ಟಿ 1ರಲ್ಲಿ ಎನ್ ಮತ್ತು ಎನ್ ಅಂತ ಇದೆ, ಅಂದರೆ ಉತ್ತರ ವಿಕರ್ಷಣೆ. NS ಉತ್ತರ ದಕ್ಷಿಣ ಆಕರ್ಷಣೆ. SN ದಕ್ಷಿಣ ಉತ್ತರ ಆಕರ್ಷಣೆ. NS ಅಂದರೆ ಉತ್ತರ ದಕ್ಷಿಣ ಮತ್ತು ಆಕರ್ಷಣೆ. 4ನೇ ಪ್ರಶ್ನೆ, ಅಥರ್ವನು ಒಂದು ದಂಡಕಾಂತವನ್ನು ತೆಗೆದುಕೊಂಡು ಸ್ಟೀಲ್ನ ಯು ಪಿನ್ಗಳ ರಾಶಿಯ ಮೇಲೆ ಉರುಳಿಸಿದನು. ನಿಮ್ಮ ಪ್ರಕಾರ ಕೋಷ್ಟಕ 4.3ರಲ್ಲಿ ಇವನ ಯಾವ ಆಯ್ಕೆ ಸರಿಯಾದ ವೀಕ್ಷಣೆಯಾಗಿದೆ? ಈ ಥರ ಅಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದು ಕರೆಕ್ಟಾದ ಆನ್ಸರ್ ಅಂತ ಅಂದರೆ ಮೊದಲನೇದು, ಅಂದರೆ ಸ್ಥಾನ 1ರಲ್ಲಿ 10, ಸ್ಥಾನ 2ರಲ್ಲಿ 2 ಮಾತ್ರ, ಸ್ಥಾನ ಸಿಯಲ್ಲಿ 10. ಅಂದರೆ ಧ್ರುವಗಳಲ್ಲಿ ಹೆಚ್ಚು ಪಿನ್ಗಳು ಆಕರ್ಷಣೆಗೆ ಒಳಗಾಗಿದೆ ಅನ್ನೋದು ಇದರ ಉತ್ತರ. ಮುಂದಿನ ಪ್ರಶ್ನೆ, ರೇಷ್ಮಾಳು ಮಾರುಕಟ್ಟೆಯಿಂದ 3 ಒಂದೇ ರೀತಿಯ ಲೋಹದ ತುಂಡುಗಳನ್ನು ತಂದಳು. ಅವುಗಳಲ್ಲಿ 2 ಕಾಂತಗಳು ಮತ್ತು 1 ಕಬ್ಬಿಣದ ತುಂಡು ಇದೆ. ಇವುಗಳಲ್ಲಿ ಯಾವ 2 ತುಂಡುಗಳು ಕಾಂತ ಎಂದು ಅವಳು ಹೇಗೆ ಪತ್ತೆ ಹಚ್ಚಬಹುದು? ಉತ್ತರ: ರೇಷ್ಮಾಳು ತಂದಿರುವ 3 ತುಂಡುಗಳ ಮಧ್ಯಭಾಗಕ್ಕೆ ದಾರವನ್ನು ಕಟ್ಟಿ ಸ್ವತಂತ್ರವಾಗಿ ತೂಗಿಬಿಡಬೇಕು. ಈಗ ನಿಧಾನವಾಗಿ ಅವುಗಳನ್ನು ಸಮಾಂತರ ಸ್ಥಿತಿಯಲ್ಲೇ ತಿರುಗಿಸಿ ವಿಶ್ರಾಂತ ಸ್ಥಿತಿಗೆ ಬರಲು ಬಿಡಿ. ತುದಿಗಳ ಸ್ಥಾನಗಳನ್ನು ನೆಲದ ಮೇಲೆ ಗುರುತಿಸಿ. ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಅವುಗಳಲ್ಲಿ 2 ತುಂಡುಗಳು ಉತ್ತರ ದಕ್ಷಿಣ ದಿಕ್ಕಿನಲ್ಲಿಯೇ ವಿಶ್ರಾಂತ ಸ್ಥಿತಿಗೆ ಬರುತ್ತದೆ. ಅವುಗಳನ್ನು ನಾವು ಕಾಂತಗಳು ಎಂದು ಪತ್ತೆ ಹಚ್ಚಬಹುದು. 6ನೇ ಪ್ರಶ್ನೆ, ಧ್ರುವಗಳನ್ನು ಗುರುತಿಸದ ಕಾಂತ ಒಂದನ್ನು ನಿಮಗೆ ನೀಡಲಾಗಿದೆ. ಇನ್ನೊಂದು ಕಾಂತದ ಸಹಾಯದಿಂದ ನೀವು ಹೇಗೆ ಅದರ ಧ್ರುವಗಳನ್ನು ಗುರುತಿಸುವಿರಿ? ಉತ್ತರ: ಧ್ರುವಗಳನ್ನು ಗುರುತಿಸಿರುವ ಕಾಂತದ ಉತ್ತರ ತುದಿಯನ್ನು ಧ್ರುವ ಗುರುತಿಸದ ಕಾಂತದ ಒಂದು ತುದಿಯ ಹತ್ತಿರ ತನ್ನಿ. ಅದು ಆಕರ್ಷಿತವಾದರೆ ಆ ತುದಿಯು ದಕ್ಷಿಣ ಧ್ರುವ, ವಿಕರ್ಷಣೆಯಾದರೆ ಆ ತುದಿಯು ಉತ್ತರ ಧ್ರುವ. 7ನೇ ಪ್ರಶ್ನೆ, ಧ್ರುವಗಳನ್ನು ಗುರುತಿಸಿರದ ದಂಡಕಾಂತವೊಂದನ್ನು ನಿಮಗೆ ನೀಡಿದೆ. ಅದರ ಉತ್ತರ ಧ್ರುವವನ್ನು ಮತ್ತೊಂದು ಕಾಂತ ಬಳಸದೆ ಹೇಗೆ ಗುರುತಿಸುವಿರಿ? ಉತ್ತರ: ದಂಡಕಾಂತವನ್ನು ದಾರದ ಸಹಾಯದಿಂದ ತೂಗುಬಿಡಿ. ವಿಶ್ರಾಂತ ಸ್ಥಿತಿಗೆ ಬಂದ ನಂತರ ಯಾವ ತುದಿ ಉತ್ತರ ದಿಕ್ಕಿಗೆ ಬಂದು ನಿಲ್ಲುತ್ತದೆ ಅದನ್ನು ಉತ್ತರ ಧ್ರುವ ಎಂದು ಗುರುತಿಸಬಹುದು. 8ನೇ ಪ್ರಶ್ನೆ, ಭೂಮಿಯು ಒಂದು ಕಾಂತವಾದಲ್ಲಿ ಸೂಜಿ ಕಾಂತದ ದಿಕ್ಕುಗಳ ಸಹಾಯದಿಂದ ಭೂಕಾಂತದ ಧ್ರುವಗಳನ್ನು ಹೇಗೆ ಗುರುತಿಸಬಲ್ಲಿರಿ? ಉತ್ತರ: ಸೂಜಿ ಕಾಂತದ ಉತ್ತರ ದಿಕ್ಕಿನ ತುದಿಯು ಭೂಮಿಯ ಭೌಗೋಳಿಕ ಉತ್ತರ ಧ್ರುವದ ಕಡೆಗೆ ತೋರಿಸುತ್ತದೆ. ಇದು ಭೂಕಾಂತದ ದಕ್ಷಿಣ ಧ್ರುವವಾಗಿದೆ. ಸೂಜಿ ಕಾಂತದ ದಕ್ಷಿಣ ದಿಕ್ಕಿನ ತುದಿಯು ಭೂಮಿಯ ಭೌಗೋಳಿಕ ದಕ್ಷಿಣ ಧ್ರುವದ ಕಡೆಗೆ ತೋರಿಸುತ್ತದೆ. ಇದು ಭೂಕಾಂತದ ಉತ್ತರ ಧ್ರುವವಾಗಿದೆ.
9ನೇ ಪ್ರಶ್ನೆ, ಮೆಕ್ಯಾನಿಕ್ ಒಬ್ಬನು ಒಂದು ಉಪಕರಣವನ್ನು ರಿಪೇರಿ ಮಾಡುತ್ತಿರುವ ಸಂದರ್ಭದಲ್ಲಿ ಸ್ಕ್ರೂಗಳು ಕೆಳಗೆ ಬಿದ್ದು ಹೋಗುತ್ತಿರುತ್ತವೆ. ಈ ಸಮಸ್ಯೆಯನ್ನು ಸರಿಪಡಿಸಲು ನೀವು ಈ ಅಧ್ಯಾಯದಲ್ಲಿ ಫಲಿತಾಂಶಗಳ ಆಧಾರದ ಮೇಲೆ ಸಲಹೆ ನೀಡಿ. ಉತ್ತರ: ಒಂದು ದಂಡಕಾಂತಕ್ಕೆ ಸ್ಕ್ರೂ ಡ್ರೈವರನ್ನು ಉಜ್ಜಿ ಕಾಂತವಾಗಿ ಬದಲಾಗುತ್ತದೆ. ಈಗ ಸ್ಕ್ರೂಗಳು ಸ್ಕ್ರೂ ಡ್ರೈವರ್ಗೆ ಅಂಟಿಕೊಳ್ಳುತ್ತವೆ. 10ನೇ ಪ್ರಶ್ನೆ, ಚಿತ್ರ 4.16ರಲ್ಲಿ ಎಕ್ಸ್ ಮತ್ತು ವೈಗಳೆಂಬ 2 ಉಂಗುರ ಕಾಂತಗಳನ್ನು ಜೋಡಿಸಲಾಗಿದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಕಾಂತ ಎಕ್ಸ್ ಕಾಂತ ವೈನತ್ತ ಇಳಿಯುವುದಿಲ್ಲ. ಇದಕ್ಕೆ ಸಾಧ್ಯವಿರುವ ಕಾರಣವೇನು? ಕಾಂತ ಎಕ್ಸ್ ಕಾಂತ ವೈ ಅನ್ನು ಸಂಪರ್ಕಿಸುವಂತೆ ಹೇಗೆ ಮಾಡಬಹುದು? ಉತ್ತರ: ಕಾಂತ ಎಕ್ಸ್ ಮತ್ತು ವೈಗಳೆರಡು ಒಂದೇ ಧ್ರುವ ಹೊಂದಿರುವುದರಿಂದ ಅವು ವಿಕರ್ಷಣೆಗೆ ಒಳಗಾಗುತ್ತವೆ. ಈಗ ನಾವು ಎಕ್ಸ್ ಕಾಂತವನ್ನು ತೆಗೆದು ಉಲ್ಟಾ ಹಾಕಿದಾಗ ಎಕ್ಸ್ ಮತ್ತು ವೈ ಕಾಂತಗಳು ಸಂಪರ್ಕಿಸುತ್ತವೆ. 11ನೇ ಪ್ರಶ್ನೆ, ಚಿತ್ರ 4.17ರಲ್ಲಿ ತೋರಿಸಿರುವ ಆಕೃತಿಯಂತೆ ಕಾಂತಗಳನ್ನು ಜೋಡಿಸಲಾಗಿದೆ. ಅವುಗಳ ತುದಿ 1, 2, 3, 4 ಮತ್ತು 6 ಯಾವ ಧ್ರುವಗಳಿರಬಹುದು? ನಿಮಗೆ ತುದಿ 5ರ ಧ್ರುವವನ್ನು ನೀಡಲಾಗಿದೆ. ಉತ್ತರ: 5ನೇದು ಉತ್ತರ ಧ್ರುವ, 6 ದಕ್ಷಿಣ ಧ್ರುವ, 4 ದಕ್ಷಿಣ ಧ್ರುವ, 3 ಉತ್ತರ ಧ್ರುವ, 2 ದಕ್ಷಿಣ ಧ್ರುವ, 1 ಉತ್ತರ ಧ್ರುವ. ಸೊ ಇದು ಕೊಟ್ಟಿರುವಂತಹ ಚಿತ್ರ. ನೆಕ್ಸ್ಟು ಇದೇ ಪಾಠಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಬಿಟ್ಟ ಸ್ಥಳ ತುಂಬಿ. ಮೊದಲನೇದು, ದಂಡಕಾಂತವನ್ನು ಕಬ್ಬಿಣದ ರಜಗಳ ಬಳಿ ತಂದಾಗ ಗರಿಷ್ಠ ಪ್ರಮಾಣದ ರಜಗಳು ಡ್ಯಾಶ್ ಧ್ರುವಗಳ ಭಾಗಕ್ಕೆ ಅಂಟಿಕೊಳ್ಳುತ್ತವೆ. ಉತ್ತರ 2. ಕಾಂತವನ್ನು ಪರಿವರ್ತಿಸಬಹುದಾದ ವಸ್ತು ಡ್ಯಾಶ್ ಕಬ್ಬಿಣದ ಮೊಳೆ. ಕಾಂತವನ್ನು ಪದೇ ಪದೇ ಎತ್ತರದಿಂದ ಬೀಳಿಸಿದರೆ ಡ್ಯಾಶ್ ಕಳೆದುಕೊಳ್ಳುತ್ತದೆ, ಕಾಂತೀಯ ಗುಣ ಕಳೆದುಕೊಳ್ಳುತ್ತದೆ. 4ನೇದು, ಕಸದ ರಾಶಿಯಿಂದ ಕಬ್ಬಿಣವನ್ನು ಪ್ರತ್ಯೇಕಿಸಲು ಡ್ಯಾಶ್ ಬಳಸುವರು. ಉತ್ತರ: ಕಾಂತವನ್ನು. 5ನೇದು, ಕುದುರೆಯ ಲಾಳಾಕಾರದ ಕಾಂತವು ಡ್ಯಾಶ್ ಧ್ರುವಗಳನ್ನು ಹೊಂದಿರುತ್ತವೆ. ಉತ್ತರ: 2. ಸೆಕೆಂಡ್ ಮೇನ್ ಸರಿ ತಪ್ಪು ತಿಳಿಸಿ. ಮೊದಲನೇ ಪ್ರಶ್ನೆ, ಕಾಂತದ ಎಲ್ಲ ಭಾಗವು ಕಾಂತೀಯ ವಸ್ತುಗಳನ್ನು ಸಮವಾಗಿ ಆಕರ್ಷಿಸುತ್ತವೆ. ತಪ್ಪು. ಒಂದು ದಂಡಕಾಂತದ ಉತ್ತರ ಧ್ರುವವನ್ನು ವಿಶ್ರಾಂತ ಸ್ಥಿತಿಯಲ್ಲಿರುವ ದಿಕ್ಸೂಚಿಯ ಉತ್ತರ ಧ್ರುವದ ಬಳಿ ತಂದಾಗ ದಿಕ್ಸೂಚಿಯ ಸೂಜಿಯು ದೂರ ಸರಿಯುತ್ತದೆ. ಸರಿ. ಕಾಂತವು ಮರದ ತುಂಡನ್ನು ಆಕರ್ಷಿಸುತ್ತದೆ. ತಪ್ಪು. ಕಾಂತವನ್ನು ಕಾಸಿದಾಗ ಅದು ತನ್ನ ಕಾಂತೀಯ ಗುಣಗಳನ್ನು ಕಳೆದುಕೊಳ್ಳುತ್ತದೆ. ಸರಿ. 3ನೇ ಮೇನ್ ಹೊಂದಿಸಿ ಬರೆಯಿರಿ. ವಿಜಾತೀಯ ಧ್ರುವಗಳು, ಇಲ್ಲಿ ನಾವು ಎ ಮತ್ತು ಬಿ ಕೊಟ್ಟು ಉತ್ತರನ ಇವಾಗ ಜೋಡಿಸೋಣ. ವಿಜಾತೀಯ ಧ್ರುವಗಳು ಆಕರ್ಷಣೆಗೆ ಒಳಗಾಗತ್ತೆ. ಪೇಪರ್ ಅಕಾಂತೀಯ, ಲೋಡ್ ಸ್ಟೋನ್ ನೈಸರ್ಗಿಕ ಕಾಂತ, ದಿಕ್ಸೂಚಿ ನಾವಿಕ, ದಂಡಕಾಂತ ಕೃತಕ ಕಾಂತ. 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಕಾಂತದಿಂದ ಆಕರ್ಷಿಸಲ್ಪಡುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎನ್ನುವರು. ಉದಾಹರಣೆ ಕಬ್ಬಿಣ. ಕಾಂತದೆಡೆಗೆ ಆಕರ್ಷಣೆಗೆ ಒಳಗಾಗದ ವಸ್ತುಗಳನ್ನು ಅಕಾಂತೀಯ ವಸ್ತುಗಳು ಎನ್ನುವರು. ಉದಾಹರಣೆ ಪೇಪರ್. 2ನೇ ಪ್ರಶ್ನೆ, ಕಾಂತಗಳ ಯಾವುದಾದರೂ 4 ಗುಣಗಳನ್ನು ತಿಳಿಸಿ. ಉತ್ತರ: ಕಾಂತಗಳಿಗೆ ಉತ್ತರ ದಕ್ಷಿಣ ಎಂಬ 2 ಧ್ರುವಗಳಿರುತ್ತವೆ. ಕಾಂತಗಳು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತವೆ. ಸಜಾತೀಯ ಧ್ರುವಗಳು ವಿಕರ್ಷಿಸುತ್ತವೆ. ವಿಜಾತೀಯ ಧ್ರುವಗಳು ಆಕರ್ಷಿಸುತ್ತವೆ. 3ನೇ ಪ್ರಶ್ನೆ, ಸೀತಾ ಮತ್ತು ರೇಷ್ಮಾ ಬಳಿ ಒಂದೊಂದು ಕಾಂತವಿದೆ. ಗೀತಾಳ ಬಳಿ ಇರುವ ಕಾಂತ ಮುರಿದು ಹೋಗಿದೆ. ಗೀತಾಳ ಪ್ರಕಾರ ಈ ಕಾಂತವು ಮುರಿದು ಹೋದ ಕಾರಣ ಒಂದೇ ಧ್ರುವ ಇದೆ ಎನ್ನುತ್ತಾಳೆ. ಆದರೆ ಸೀತಾ ಈ ಕಾಂತಕ್ಕೆ 2 ಧ್ರುವ ಇದೆ ಎನ್ನುತ್ತಿದ್ದಾಳೆ. ಇಬ್ಬರಲ್ಲಿ ಯಾರ ವಿಚಾರ ಸರಿ ಇದೆ? ವಿವರಿಸಿ. ಉತ್ತರ: ಸೀತಾಳ ವಿಚಾರ ಸರಿ ಇದೆ. ಏಕೆಂದರೆ ಒಂದೇ ಧ್ರುವವಿರುವ ಕಾಂತವಿರಲು ಸಾಧ್ಯವಿಲ್ಲ. ಕಾಂತವೊಂದನ್ನು ಹಲವಾರು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ವಿಭಜಿಸಿದರೂ ಸಹ ಪ್ರತಿ ತುಂಡಿನಲ್ಲಿ ಉತ್ತರ ದಕ್ಷಿಣ ಧ್ರುವಗಳು ಯಾವಾಗಲೂ ಅಸ್ತಿತ್ವದಲ್ಲಿ ಇರುತ್ತವೆ.
4ನೇ ಪ್ರಶ್ನೆ ಕಾರಣ ಕೊಡಿ. ಕಾಂತೀಯ ದಿಕ್ಸೂಚಿಯು ವಿಶ್ರಾಂತ ಸ್ಥಿತಿಯಲ್ಲಿ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿಸುತ್ತದೆ. ಉತ್ತರ ಭೂಮಿಯೂ ಸಹ ಒಂದು ಬೃಹತ್ ಕಾಂತದಂತೆ ವರ್ತಿಸುತ್ತದೆ. ಹಾಗಾಗಿ ಕಾಂತೀಯ ದಿಕ್ಸೂಚಿ ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ವಿಶ್ರಾಂತಿಗೆ ಬರುತ್ತದೆ. 5ನೇ ಪ್ರಶ್ನೆ ಕಾಂತಗಳನ್ನು ಸಂರಕ್ಷಿಸುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಉತ್ತರ ವಿಜಾತೀಯ ಧ್ರುವಗಳು ಒಂದೇ ಕಡೆ ಬರುವಂತೆ ಜೋಡಿಸಿ ಅವುಗಳ ಮಧ್ಯೆ ಮರದ ತುಂಡನ್ನು ಇಡಿ. ಕಾಂತವನ್ನು ಬಿಸಿ ಮಾಡಬಾರದು, ಬೀಳಿಸಬಾರದು. 6ನೇ ಪ್ರಶ್ನೆ ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ ಅದರ ಅಂದವಾದ ಚಿತ್ರ ಬಿಡಿಸಿ. ವಿವಿಧ ಆಕಾರದ ಕಾಂತಗಳು ದಂಡಕಾಂತ, ಯು ಆಕಾರದ ಕಾಂತ, ಸ್ತಂಭಕಾಂತ, ಗೋಳಾಕಾರದ ಕಾಂತ. ಸೊ ಇದಿಷ್ಟು ಕೂಡ ನಿಮ್ಮ ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳು. ಅದರ ಜೊತೆಗೆ ಹೆಚ್ಚುವರಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಹ ನೀವು ನೋಡಿದ್ದೀರಾ. ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಕಾಂತಗಳ ಅನ್ವೇಷಣೆಯ ಪಾಠದ ವಿವರಣೆಯನ್ನು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡಿಲ್ಲ ಅಂತ ಅಂದರೆ ಅದನ್ನು ಕೂಡ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.